ಎಸ್ ಐ ಪಿ ಅಂದ್ರೆ ಏನು, ಲಂಸಮ್ ಅಂದ್ರೆ ಏನು, ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕಾ ಇಲ್ಲ ಎಸ್ ಐ ಪಿ ಇನ್ವೆಸ್ಟ್ ಮಾಡ್ಬೇಕಾ, ಈ ರೀತಿ ಕ್ವಶನ್ಸ್ಗಳು ನಿಮ್ಗೆ ಇದ್ದೇ ಇರುತ್ತೆ. ಎಸ್ ಐ ಪಿ ಅಂತಂದ್ರೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಂತ. ರೆಗ್ಯುಲರ್ ಆಗಿ ಒಂದು ಫಿಕ್ಸ್ಡ್ ಅಮೌಂಟ್ ಅನ್ನ ನೀವು ಸಿಸ್ಟಮ್ಯಾಟಿಕ್ ಆಗಿ ಇನ್ವೆಸ್ಟ್ ಮಾಡ್ತಾ ಬರೋದನ್ನ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಒಂದು 5,000 ರೂಪಾಯಿನ ನೀವು ಮಂತ್ಲಿ ಒಂದು 5 ವರ್ಷಕ್ಕೆ ಇನ್ವೆಸ್ಟ್ ಅನ್ನ ಮಾಡ್ಕೊಬಾರದು. ಬಟ್ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಕೇಳಿದ್ರೆ, ಫಾರ್ ಎಕ್ಸಾಂಪಲ್ ನೀವು ಒಂದು ಬೈಕ್ ತಗೊಂಡಿರ್ಬೋದು EMI ಅಲ್ಲಿ, ಅಥವಾ ಮೊಬೈಲ್ ಅನ್ನ ತಗೊಂಡಿರ್ಬೋದು. EMI ನ ಯಾವ ರೀತಿ ಕಟ್ತೀರಾ ಅದೇ ರೀತಿ ವರ್ಕ್ ಆಗುತ್ತೆ. ಬಟ್ ಅಲ್ಲಿ ನಿಮ್ಮ ಒಂದು ಲೋನ್ ತೀರ್ತಾ ಹೋಗುತ್ತೆ. 5 ವರ್ಷಕ್ಕೆ ನೀವೇನಾದ್ರೂ ಲೋನ್ ಮಾಡಿಸಿದ್ರೆ ಅಲ್ಲಿ ಒಂದು ಲೋನ್ ಖಾಲಿ ಆಗ್ತಾ ಬರುತ್ತೆ. ಬಟ್ ಇಲ್ಲಿ ಫಸ್ಟ್ ನೀವು ಅಡ್ವಾನ್ಸ್ ಆಗಿ ಪೇ ಮಾಡೋದ್ರಿಂದ ನಿಮ್ಮ ಒಂದು ವೆಲ್ತ್ ಮುಂದಿನ 5 ವರ್ಷಕ್ಕೆ ನಿಮ್ಮ ಒಂದು ವೆಲ್ತ್ ಕ್ರಿಯೇಟ್ ಆಗುತ್ತೆ. ಇದು ತುಂಬಾ ಸಿಂಪಲ್ ಆಗಿರುತ್ತೆ ಪ್ರೋಸೆಸ್. ಇನ್ನ ಮ್ಯೂಚುವಲ್ ಫಂಡ್ ಅಲ್ಲಿ ಲಂಸಮ್ ಅಂದ್ರೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂತ ಅಷ್ಟೇ. ನೀವು ಒಂದು ಲಾರ್ಜ್ ಅಮೌಂಟ್ ಅನ್ನ ಒಂದೇ ಸಲ ಇನ್ವೆಸ್ಟ್ ಮಾಡೋದನ್ನ ಲಂಸಮ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ 1 ಲಕ್ಷ ಇದೆ ಅಥವಾ 5 ಲಕ್ಷ ಇದೆ, 10 ಲಕ್ಷ ಇದೆ. ಇದನ್ನ ನೀವು ಒಂದೇ ಸಲ ಇನ್ವೆಸ್ಟ್ ಮಾಡೋದು, ಇದನ್ನ ಒನ್ ಟೈಮ್ ಇನ್ವೆಸ್ಟ್ ಮಾಡೋದನ್ನ ಲಂಸಮ್ ಅಂತ ಕರಿತೀವಿ. ಲಂಸಮ್ ಅಲ್ಲಿ ಇರುವಂತಹ ಅಡ್ವಾಂಟೇಜಸ್ ಏನಂತಂದ್ರೆ, ನೀವು ಇನ್ವೆಸ್ಟ್ ಮಾಡಿರುವಂತಹ ದುಡ್ಡು ಇಮಿಡಿಯೇಟ್ ಆಗಿ ನಿಮ್ಗೋಸ್ಕರ ದುಡಿಯೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಮಂತ್ಲಿ ನಾನು ಇನ್ವೆಸ್ಟ್ ಮಾಡ್ತಿರುವಂತಹ ಅಮೌಂಟ್ 5,000 ಗಮನಿಸ್ತಾ ಇರಬಹುದು. ಎಕ್ಸ್ಪೆಕ್ಟೆಡ್ ರಿಟರ್ನ್ ನಾನು 15% ಅನ್ನ ಹಾಕೊಂಡಿದ್ದೀನಿ. ಇಲ್ಲಿ 10 ಇಯರ್ ಗಮನಿಸ್ತಾ ಇರಬಹುದು, 10 ಇಯರ್ಸ್ ಗೆ ಹಾಕೊಂಡಿದ್ದೀನಿ. ಮ್ಯಾಕ್ಸಿಮಮ್ ನೀವು 50 ಇಯರ್ಸ್ ಬೇಕಾದ್ರೂ ಹಾಕೋಬಹುದು. ಒಂದು 10 ವರ್ಷದ ಮಟ್ಟಿಗೆ 5,000 ಇನ್ವೆಸ್ಟ್ ಮಾಡ್ಕೊಂಡು ಬಂದ್ರೆ ನಿಮ್ಗೆ ಫ್ಯೂಚರ್ ವ್ಯಾಲ್ಯೂ ಎಷ್ಟಿರುತ್ತೆ ಅಂತಂದ್ರೆ 13,93,000 ರೂಪಾಯಿ ಇರುತ್ತೆ. ಆಲ್ಮೋಸ್ಟ್ ಅಲ್ಲಿ ನಿಮ್ಮ ಒಂದು ದುಡ್ಡು ಡಬಲ್ ಮೇಲೆ ಆಗಿದೆ ಇವಾಗ. ಸೊ ಎಸ್ ಐ ಪಿ ಇನ್ವೆಸ್ಟ್ ಮಾಡಿದ್ರೆ ನಿಮ್ಮ ಒಂದು ದುಡ್ಡು ಡಬಲ್ ಮೇಲೆ ಹೋಗಿದೆ. ನಾನು ಇನ್ವೆಸ್ಟ್ ಮಾಡಿರುವಂತ ಅಮೌಂಟ್ 6 ಲಕ್ಷ ಆದ್ರೆ ಗಮನಿಸ್ತಾ ಇರಬಹುದು ನನಗೆ ಟೋಟಲ್ ಅರ್ನಿಂಗ್ಸ್ 18,27,000 ಬಂದಿರುವಂತ ಪ್ರೆಸೆಂಟ್ ವ್ಯಾಲ್ಯೂ ಎಷ್ಟಿದೆ ಅಂತಂದ್ರೆ ಈಗ 24,27,000 ಇದೆ. ಗಮನಿಸ್ತಾ ಇರಬಹುದು ಇಲ್ಲಿ ನನ್ನ ಒಂದು ಅಮೌಂಟ್ 4 ಪಟ್ಟಾಗಿದೆ. ಎಸ್ ಐ ಪಿ ನಿಮ್ಗೆ ಅಮೌಂಟ್ ಡಬಲ್ ಆಗಿದೆ ಅಷ್ಟೇ. ಬಟ್ ನೀವೇನಾದ್ರೂ ಯೂಸ್ ಅಮೌಂಟ್ ಒಂದು ಲಾರ್ಜ್ ಅಮೌಂಟ್ ಇತ್ತು ಅಂತಂದ್ರೆ ಅದನ್ನ ನೀವು ಲಂಸಮ್ ಆಗಿ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಿಮ್ಮ ಒಂದು ದುಡ್ಡು 4 ಪಟ್ಟು ಬೆಳೆದಿದೆ.